ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕ್ಕೆ ಬಂದರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಚಾರ ಏನಪ್ಪ ಅಂದರೆ ಹೆವಿ ವೆಹಿಕಲ್ ಫ್ಯಾಕ್ಟರಿ ಅಡವಿ ಚೆನ್ನೈನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಅಪ್ಲೈ ಮಾಡುವಂಥವ್ರು ಬೇಗ ಅಪ್ಲೈ ಮಾಡ್ಬೋದಿರುತ್ತೆ. ಇನ್ನಿದು ಅಪ್ರೆಂಟಿಸ್ನ ಹುದ್ದೆಗಳು ಇದಾಗಿದ್ದು 2025-26ನೇ ಸಾಲಿನ ಹುದ್ದೆಗಳು ಇವಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಎಲಿಜಿಬಲ್ ಗ್ರ್ಯಾಜುಯೇಟ್ ಆ್ಯಂಡ್ ಡಿಪ್ಲೊಮಾ ಹೋಲ್ಡರ್ಸ್ ಇನ್ ಇಂಜಿನಿಯರಿಂಗ್ ಮಾಡಿರುವಂಥ ಮತ್ತು ನಾನ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಮುಗಿಸಿರುವಂಥ ಅಭ್ಯರ್ಥಿಗಳು, ಹಾಗೆ 2021, 22, 23, 24ನೇ ಇಸ್ವಿಯಲ್ಲಿ ಕಂಪ್ಲೀಟ್ ಮಾಡಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಿರುತ್ತೆ. ಮತ್ತು ತಮಿಳುನಾಡು, ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ, ಪಾಂಡಿಚೇರಿಯಲ್ಲಿ ತಮ್ಮ ಎಜುಕೇಷನ್ ಮುಗಿಸಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಮೊದಲನೇದಾಗಿ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ನ ಹುದ್ದೆಗಳಿಗೆ ಈ ಹುದ್ದೆಯು ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿಯ ಹುದ್ದೆಗಳಾಗಿರುತ್ತೆ. ಇನ್ನು ಈ ಹುದ್ದೆಗಳು ಬಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ 50 ಹುದ್ದೆಗಳು, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಿಷಿಯನ್ ಇಂಜಿನಿಯರಿಂಗ್ನ 30 ಹುದ್ದೆಗಳು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯ 7 ಹುದ್ದೆಗಳು, ಸಿವಿಲ್ ಇಂಜಿನಿಯರಿಂಗ್ನ 5 ಹುದ್ದೆ, ಆಟೋಮೊಬೈಲ್ ಇಂಜಿನಿಯರಿಂಗ್ನ 18 ಹುದ್ದೆ, ಒಟ್ಟು 110 ಹುದ್ದೆಗಳು ಖಾಲಿ ಇರ್ತವೆ. ಹಾಗೆ ನಿಮಗೆ ಟ್ರೈನಿಂಗ್ ಕೂಡ ಇದ್ದು 1 ಇಯರ್ ನಿಮಗೆ ಟ್ರೈನಿಂಗ್ ಇದಾಗಿರುತ್ತೆ. ಹಾಗೆ ಹುದ್ದೆಗೆ ಆಯ್ಕೆಯಾದವರಿಗೆ 9,000 ನಿಮಗೆ ಬೇಸಿಕ್ ಪೇಮೆಂಟ್ ಇದಾಗಿರುತ್ತೆ. ಇನ್ನು ಕ್ಯಾಟಗರಿ 2 ಆದ ಡಿಪ್ಲೊಮೊ ಟೆಕ್ನಿಷಿಯನ್ನ ಹುದ್ದೆಗಳಿಗೆ ಈ ಹುದ್ದೆಗೂ ಕೂಡ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಸಿವಿಲ್ ಇಂಜಿನಿಯರಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್ನ 110 ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಗೂ ಕೂಡ 1 ಇಯರ್ ನಿಮಗೆ ಟ್ರೈನಿಂಗ್ ಪೀರಿಯಡ್ ಆಗಿರುತ್ತೆ. ಹಾಗೆ ನಿಮಗೆ ಬೇಸಿಕ್ ಪೇಮೆಂಟ್ ಬಂದು 8,000 ಆಗಿರುತ್ತೆ. ಇನ್ನು ಕ್ಯಾಟಗರಿ ಸಿನ ನಾನ್ ಇಂಜಿನಿಯರಿಂಗ್ ಮತ್ತು ಗ್ರ್ಯಾಜುಯೇಟ್ ಅಪ್ರೆಂಟಿಸ್ನ ಹುದ್ದೆಗೆ BA, BSc, BCom, BBA, BSc ಎಕ್ಸೆಟ್ರಾ ಓದಿರುವಂಥ ಅಭ್ಯರ್ಥಿಗಳ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು ಟ್ರೈನಿಂಗ್ ಪ್ಲೇಸಸ್ ಬಂದು ನಿಮಗೆ 100 ಪ್ಲೇಸಸಲ್ಲಿ ನಿಮಗೆ ಟ್ರೈನಿಂಗ್ ಇರುತ್ತೆ. ಹಾಗೆ 9,000 ನಿಮಗೆ ಬೇಸಿಕ್ ಪೇಮೆಂಟ್ ಆಗಿದ್ದು ಟ್ರೈನಿಂಗ್ ಪೀರಿಯಡ್ ಇದ್ದಕ್ಕೂ ಕೂಡ 1 ಇಯರ್ ಇದಾಗಿರುತ್ತೆ. ಗ್ರ್ಯಾಜುಯೇಟ್ ಅಪ್ರೆಂಟಿಸ್ನ ಹುದ್ದೆಗೆ ಕ್ವಾಲಿಫಿಕೇಷನ್ ಬಂದು ಡಿಗ್ರಿ ಇನ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಫುಲ್ ಟೈಮ್ ಮಾಡಿರುವಂಥ ಯೂನಿವರ್ಸಿಟಿ ಮುಖಾಂತರ ಕಂಪ್ಲೀಟ್ ಮಾಡಿರುವಂಥ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲೈ ಮಾಡುವುದಾಗುತ್ತೆ. ಹಾಗೆ ಕ್ಯಾಟಗರಿ 2ನ ಟೆಕ್ನಿಷಿಯನ್ನ ಹುದ್ದೆಗಳಿಗೆ ಈ ಹುದ್ದೆಗೂ ಕೂಡ ಡಿಪ್ಲೊಮಾ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಮಾಡಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲೈ ಮಾಡಬಹುದಾಗಿರುತ್ತೆ. ಇನ್ನು ನಾನ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ನ ಹುದ್ದೆಗೆ ಈ ಹುದ್ದೆಗೂ ಕೂಡ ಕಾಮರ್ಸ್, ಸೈನ್ಸ್, ಆರ್ಟ್ಸ್ ಯಾವುದೇ ಹಾಗೆ ಹ್ಯುಮ್ಯಾನಿಟೀಸ್ ಸಚ್ BA, BSc, BCom, BBA, BBM, BSc ಓದಿರುವಂಥ ಫುಲ್ ಟೈಮ್ ರೆಗ್ಯುಲರ್ ಆಗಿ ಕಾಲೇಜ್ಗೆ ಹೋಗಿ ನೀವು ಕಂಪ್ಲೀಟ್ ಮಾಡಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲೈ ಮಾಡೋದಿರುತ್ತೆ. ಇನ್ನು ಏಜ್ ಲಿಮಿಟ್ ವಿಲ್ ಬಿ ಫಾಲೋಡ್ ಆಸ್ apprentice rules. ಹಾಗೆ ಅಪ್ಲೈ ಮಾಡುವಂಥವ್ರಿಗೆ ಮಿನಿಮಮ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ. ಮತ್ತು ಪ್ರೀವಿಯಸ್ ಎಕ್ಸ್ಪೀರಿಯೆನ್ಸ್ ಬಂದು ಏನಾದರೂ ಎಕ್ಸ್ಪೀರಿಯೆನ್ಸ್ ಇರುವಂಥ ಅಭ್ಯರ್ಥಿ ಏನಾದರೂ ಅಪ್ಲೈ ಮಾಡ್ತಿದ್ರೆ ನಾಟ್ ಎಲಿಜಿಬಲ್ ಆಗಿರ್ತಾರೆ. ಅಂದರೆ ಹ್ಯಾವ್ ಎ 1 ಇಯರ್ ಆರ್ ಮೋರ್ ಎಕ್ಸ್ಪೀರಿಯೆನ್ಸ್ ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ. ಅಂದರೆ ಆಲ್ರೆಡಿ ಈ ಥರ ಕೆಲಸ ಮಾಡಿದರೆ ಅಥವಾ ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರಾದರೆ ಈ ಹುದ್ದೆಗೆ ನಾಟ್ ಎಲಿಜಿಬಲ್ ಆಗಿರ್ತಾರೆ. ಫ್ರೆಷರ್ ಮಾತ್ರ ಈ ಹುದ್ದೆಗೆ ಅಪ್ಲೈ ಮಾಡಬೇಕಾಗಿದ್ದು. ಇನ್ನು ಈ ಹುದ್ದೆಗೆ ಆಯ್ಕೆ ವಿಧಾನ ಬಂದು ಮೊದಲನೇದಾಗಿ ಟ್ರೈನಿಂಗ್ನಲ್ಲಿ ನಿಮ್ಮನ್ನ ಟಾಸ್ಕ್ ಪ್ರಿಪ್ರೇಷನ್ನ ಆಧಾರದ ಮೇಲೆ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ನ ಹೇಗೆ ಮಾಡ್ತಾರಪ್ಪ ಅಂದರೆ ಶಾರ್ಟ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ ವಿಲ್ ಬಿ ಡನ್ ಬೇಸ್ಡ್ ಆನ್ ಪರ್ಸೆಂಟೇಜ್. ಅಂದರೆ ನೀವು ಕ್ವಾಲಿಫಿಕೇಷನಲ್ಲಿ ಯಾವ ಪರ್ಸೆಂಟೇಜ್ ತೊಗೊಂಡಿರ್ತೀರ ಅನ್ನೋ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಆದಂಥ ಕ್ಯಾಂಡಿಡೇಟ್ಗಳನ್ನ
ನಿಮ್ಮ ಇಮೇಲ್ ಐ ಡಿಗೆ ನಿಮ್ಮ ಕಳಿಸ್ತಾರೆ ಯಾರ್ಯಾರು ಶಾರ್ಟ್ ಲಿಸ್ಟ್ ಆಗಿದ್ದೀರಾ ಅಂತ. ಮತ್ತು ಈ ಹುದ್ದೆಗೆ ಶಾರ್ಟ್ ಲಿಸ್ಟ್ ಆದಂಥವ್ರಿಗೆ ಹೆವಿ ವೆಹಿಕಲ್ ಫ್ಯಾಕ್ಟರಿ ಸರ್ಟಿಫಿಕೇಟ್ ಇರುವಂಥ ಅಭ್ಯರ್ಥಿಗಳು ಹೋಗಬೇಕಾಗಿರುತ್ತೆ. Category A for students who have already enrolled into hold a national web portal. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಮೊದಲನೇ ಸ್ಟೆಪ್ ಬಂದು ಇಲ್ಲಿ ಕಾಣಿಸ್ತಿರೋ nats.education.government.in ಈ ವೆಬ್ಸೈಟ್ಗೆ ಹೋಗಿ ಕ್ಲಿಕ್ ಮಾಡಿ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಅಥವಾ ಕ್ಯಾಟಗರಿ 2 ಹೊಸದಾಗಿ ಅಪ್ಲೈ ಮಾಡ್ತಿರೋ ಅಂಥವ್ರಾದರೆ ಮೊದಲನೇದಾಗಿ ವೆಬ್ಸೈಟ್ ಓಪನ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ ಎಲ್ಲ ಕ್ರಿಯೇಟ್ ಮಾಡಿದಾದಮೇಲೆ ಸರ್ಚ್ ಮಾಡಿ ಹೆವಿ ವೆಹಿಕಲ್ ಫ್ಯಾಕ್ಟರಿ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಕೇಳೋ ಇನ್ಫಾರ್ಮೇಷನ್ ಎಲ್ಲ ಫಿಲ್ ಮಾಡಿ ಸಬ್ಮಿಟ್ ಮಾಡಿ. ಹಾಗೆ ಅಪ್ಲೈ ಮಾಡುವಂಥವ್ರು ಮಾರ್ಕ್ ಶೀಟ್ನೆಲ್ಲ ಅಪ್ಲೈ ಮಾಡಬೇಕಾಗಿರುತ್ತೆ. ಇನ್ನು ಹುದ್ದೆಗೆ ಇಂಟರ್ವ್ಯೂ ಅಥವಾ ಯಾವುದೇ ಟ್ರಾವೆಲಿಂಗ್ಗೆ ನಿಮಗೆ ಯಾವುದೇ ಅಲೌನ್ಸಸ್ ನೀಡೋದಿಲ್ಲ. TADA ಅಲೌನ್ಸಸ್ ಯಾವುದೂ ಇರೋದಿಲ್ಲ. ನಿಮ್ಮದು ಓನ್ ಖರ್ಚಿನ ಮೂಲಕ ನೀವು ಟ್ರಾವೆಲ್ ಮಾಡೋಕ್ಕಿರುತ್ತೆ. ಬೋರ್ಡಿಂಗ್ ಆ್ಯಂಡ್ ಲೋಡಿಂಗ್ ನೋ ಬೋರ್ಡಿಂಗ್ ಅವರ್ ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದಾಗಿದ್ದು ಆಲ್ರೆಡಿ ಫೆಬ್ರವರಿ 17ನೇ ತಾರೀಕಿಂದ ಸ್ಟಾರ್ಟ್ ಆಗಿರುತ್ತೆ. ಇನ್ನು ಕೊನೆ ದಿನಾಂಕ ಬಂದು ಮಾರ್ಚ್ 17ನೇ ತಾರೀಕಾಗಿದ್ದು ಕೇವಲ ಇನ್ನು 6 ದಿನ ಇರುತ್ತೆ. ಅದರೊಳಗಡೆ ಆಗಿ ಬೇಗ ಅಪ್ಲೈ ಮಾಡಿ. ಮತ್ತು ಶಾರ್ಟ್ ಲಿಸ್ಟ್ನ ಇದೇ ತಿಂಗಳು 25ನೇ ತಾರೀಕು ಬಿಡುಗಡೆ ಮಾಡ್ತಾರೆ. ವೆರಿಫಿಕೇಷನ್ ಆಫ್ ಸರ್ಟಿಫಿಕೇಟ್ ಶಾರ್ಟ್ ಲಿಸ್ಟ್ ಸರ್ಟಿಫಿಕೇಟ್ನ ನಿಮಗೆ ನೆಕ್ಸ್ಟ್ ಮಂತ್ ಏಪ್ರಿಲಲ್ಲಿ 14 ಅಥವಾ 17 ಒಳಗಡೆ ನಿಮಗೆ ಸರ್ಟಿಫಿಕೇಟ್ನ ವೆರಿಫಿಕೇಷನ್ ಇರುತ್ತೆ. ಶಾರ್ಟ್ ಲಿಸ್ಟ್ ಆದಂಥ ಕ್ಯಾಂಡಿಡೇಟ್ಗಳನ್ನ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ನೀವು ಹೋಮ್ ಪೇಜ್ಗೆ ಹೋಗಿ ರಿಜಿಸ್ಟರ್ ಇವೆಂಟ್ ಮೇಲೆ ಕ್ಲಿಕ್ ಮಾಡಿ ಬಾಟಮ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಸೌತರ್ನ್ ರಿಲೀಜ್ ಮೇಲೆ ಕ್ಲಿಕ್ ಮಾಡಿ ಅಪ್ರೆಂಟಿಸ್ ನ್ಯೂಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಶಾರ್ಟ್ ಲಿಸ್ಟ್ ಆಗಿರೋ ಕ್ಯಾಂಡಿಡೇಟ್ಗಳ ನೇಮ್ ಸಿಗುತ್ತೆ. ಅದರಲ್ಲಿ ಅವ್ರು ಯಾರ್ಯಾರು ಇರ್ತಾರೋ ಅವರಂಥವ್ರು ಸರ್ಟಿಫಿಕೇಟ್ನ ರೆಡಿ ಮಾಡ್ಕೊಳ್ಳಿ. ಇನ್ನು ಈ ಹುದ್ದೆ ಬಗ್ಗೆ ಏನಾದರೂ ಡೌಟ್ ಇದೆ ಹಾಗೆ ಬೇರೆ ಇನ್ನೇನಾದರೂ ನಿಮಗೆ ಫರ್ದರ್ ಕ್ಲಾರಿಫಿಕೇಷನ್ ಅಥವಾ ಏನೋ ಡೌಟ್ ಬಂತು ಅಂದರೆ ಇಲ್ಲಿ ಕಾಣಿಸ್ತಿರೋ ಮೇಲಿಗೆ tncop@srp.com ಈ ಮೇಲ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಇನ್ನು ಈ ವಿಡಿಯೋದ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ವಾಟ್ಸಪ್ ಗ್ರೂಪ್ ಕೂಡ ಇದ್ದು ಅವುಗಳಿಗೆ ಕೂಡ ಜಾಯ್ನ್ ಆಗಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತೀರೋ ಅವರೆಲ್ಲರೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.